ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಖಾಸಗಿ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುವ ಶ್ರೀ ನಾಗರಿ ಚಳ್ಳಕೆರೆ ಎಲ್ಟಿ ನಾಗರಾಜ್ ಚಿತ್ರದುರ್ಗ ಮಾತ್ರ ಕೊಡ್ಲಿಕ್ಕಾಗುತ್ತೆ, ಬೇರೆ ಕೊಡ್ಲಿಕ್ಕೆ ಬರಲ್ಲ. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಮನವಿ ಮಾಡಿದ್ದೀವಿ, ಮುಂದುವರೆದ ದಿನಗಳಲ್ಲಿ ಡೀಸೆಲ್ಗೆ ಪೆಟ್ರೋಲ್ಗೆ ನಮಗೆ ₹1 ಕೊಟ್ಟರೆ ಸುಮಾರು ನಮಗೆ 1,500,000 ಕೋಟಿ ದುಡ್ಡು ನಮ್ಮ ನಮ್ಮ ಅಸಂಘಟಿತ ಏನು ಭದ್ರತಾ ಮಂಡಳಿ ಇದೆ ಅದಕ್ಕೆ ನೇರವಾಗಿ ದುಡ್ಡು ಬರುತ್ತೆ. ಅದು ಬಂದಂತರ ನಾನು ಇವತ್ತೇನು ಪ್ರಾರಂಭ ಮಾಡಿದ್ದೀನಿ ಕಾರ್ಯಕ್ರಮ, ಮಾಧ್ಯಮದಲ್ಲಿ ನೆನಪಿಕೊಳ್ಳಿ. ಮುಂದುವರೆದ ದಿನಗಳಲ್ಲಿ ಪ್ರತಿಯೊಬ್ಬರು ಯಾರು ಅಸಂಘಟಿತರಿದ್ದಾರೆ, ಯಾರು ಜನರು ಬದುಕಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಯಾರ್ಯಾರು ಸಂಸತ್ತು ಕೆಲಸದಿಂದ ಅವಲಂಬಿಸಿರ್ತಕ್ಕಂಥ ಪ್ರತಿಯೊಂದು ಕುಟುಂಬಗಳಿಗೆ ನೇರವಾಗಿ ಭದ್ರತೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಸುಮಾರು 65 ಕಾರ್ಮಿಕ ವಿಭಾಗದಿಂದ ಈಗ ಒಂದು ಕಾಯ್ದೆಗೆ ಸೇರ್ಪಡಿಸಿ ಅವರಿಗೆ ಸೌಲಭ್ಯಗಳನ್ನು ತೆಗೆದು ನಿಜವಾಗೂ ಒಂದು ಇತಿಹಾಸ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಇಷ್ಟೊಂದು ಸುಮಾರು 65,000 ನಮ್ಮ ಜಿಲ್ಲೆಯಲ್ಲಿ ಕಾರ್ಮಿಕರು ನೋಂದಣಿ ಆಗಿಲ್ಲ. बहुत अच्छा हो गया, मेरा बर्थ सर्टिफिकेट बनने जा रही है. मुझे बहुत प्रॉब्लम हो रही थी इधर उधर भागने में. आज लोक अदालत की वजह से मेरा बहुत मुश्किल आसान हो गया है. इसलिए औरत लोग के लिए बहुत आसान है. एक बहुत अच्छा सिस्टम है, इन लोगों के लिए बहुत अच्छा है. ಅದಕ್ಕೆ ಗೋವಾದಿಂದ ಭಾಳ ಸಲ ನನಗೆ ಬಂದು ಹೋಗಲಿಕ್ಕೆ ಭಾಳ ತೊಂದರೆ ಆಗ್ತಿತ್ತು. ಈ ಲೋಕ ಅದಾಲತದಿಂದ ನನಗೆ ಇಲ್ಲಿ ಸುಲಭ ಆಯಿತು ಕೆಲಸ. ಇದು ಮಹಿಳೆಯರಿಗೆ ಭಾಳ ಉಪಯುಕ್ತವಾಗಿದೆ. ನನ್ನ ಕೆಲಸ ಆದಷ್ಟು ಬೇಗ ಆಯಿತು. ಹೀಗಾಗಿ ಈ ಲೋಕ ಅದಾಲತದಿಂದ ಬಹಳಷ್ಟು ಮಂದಿ ಮಹಿಳೆಯರಿಗೆ ಅನುಕೂಲವಾಗಿದೆ. ಸರಿಯಾದ ನ್ಯಾಯ ದೊರಕಬೇಕೆಂದು ಪ್ರಯತ್ನಿಸುತ್ತಿದ್ದೇವೆ. ನ್ಯಾಯಾಲಯದಲ್ಲಿ ಮಹಿಳೆಯರ ಪಾತ್ರ ಹೆಚ್ಚಾಗ್ತಿದೆ. ಉದಾಹರಣೆಗೆ ನಮ್ಮ ನ್ಯಾಯಾಲಯದಲ್ಲೇ 3 ನ್ಯಾಯಾಧೀಶರು ಮಹಿಳೆಯರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಹೀಗಾಗಿ ಮೊದಲಿನಂತೆ ಮಹಿಳೆಯರು ತಮ್ಮ ಹಕ್ಕುಗಳಿಗಾಗಿ ಹೆದರದೆ ಮುಕ್ತವಾಗಿ ನ್ಯಾಯಾಲಯಕ್ಕೆ ಬರುವ ಅವಕಾಶ ಇದೆ. ರಾಜಿ ಮಾಡಿದ್ದೀವಿ. ನಾವು 3 ಕೋರ್ಟ್ಗಳು ಸೇರಿ 3,000 ಚಿಲ್ಲರೆ ಕೇಸ್ಗಳನ್ನು ರಾಜಿಗೆ ಎತ್ಕೊಂಡಿದ್ವಿ. ಅದರಲ್ಲಿ 1,000 ಚಿಲ್ಲರೆ ಕೇಸ್ಗಳು ಈ ದಿನ ನಮ್ಮ ಲೋಕ ಅದಾಲತ್ನಲ್ಲಿ ರಾಜಿಯಾಗಿದೆ. ನಾವೇನು ಲೋಕ ಅದಾಲತ್ ಬಗ್ಗೆ ಆಗಲಿ, ಮಧ್ಯಸ್ಥಿಕೆ ಬಗ್ಗೆ ಆಗಲಿ ಕಾರ್ಯಕ್ರಮಗಳನ್ನ ಸ್ಕೂಲು ಕಾಲೇಜುಗಳಲ್ಲಿ ಏನು ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಹಳ್ಳಿಗಳಲ್ಲಿ ಹೋಗಿ ಕಾರ್ಯಕ್ರಮಗಳನ್ನ ಮಾಡಿ ಜನರಿಗೆ ಏನು ಕಾನೂನಿನ ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ದೀವಿ. ಮತ್ತು ಲೋಕ ಅದಾಲತ್ ಬಗ್ಗೆ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀವಿ. 1,000 ಚಿಲ್ಲರೆ ಕೇಸುಗಳು ಈ ದಿನ ಕುಮಟಾ ನ್ಯಾಯಾಲಯದಲ್ಲಿ ರಾಜಿಯಾಗಿದೆ. ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಪಕ್ಷಕ್ಕೆ ರೀತಿಯಲ್ಲಿ
ನೀವು ನಮ್ಮ ಯುವಕರ ಭವಿಷ್ಯವನ್ನು ಕಟ್ಟುವ ಜವಾಬ್ದಾರಿ ತಗೊಳ್ತಾ ಇದ್ದೀರಾ. ನಮ್ಮ ರಾಜ್ಯದ ಭವಿಷ್ಯವನ್ನು ಕಟ್ಟುವ ಜವಾಬ್ದಾರಿ ತಗೊಳ್ತಾ ಇದ್ದೀರಾ. ನಮ್ಮ ಸಂವಿಧಾನವನ್ನು ಉಳಿಸುವ ಜವಾಬ್ದಾರಿ ತಗೊಳ್ತಾ ಇದ್ದೀರಾ. ಒಂದು ಜಾತ್ಯತೀತ ಸಮಾಜವನ್ನು ಕಟ್ಟುವ ಜವಾಬ್ದಾರಿ ತಗೊಳ್ತಾ ಇದ್ದೀರಾ. ಮುಂದೆ ಬರುವ ಅಂಬೇಡ್ಕರ್ ಒಂದು ಪ್ರಬುದ್ಧ ಸಮಾಜವನ್ನು ನಿರ್ಮಾಣ ಮಾಡುವ ಜವಾಬ್ದಾರಿಯನ್ನು ತಗೊಳ್ತಾ ಇದ್ದೀರಾ. ಇವತ್ತು ಮಾಡುವುದಕ್ಕೆಲ್ಲ ಸೇವೆ, ಸಂಘಟನೆ, ಸೇವೆ ಅದು ನಿಮ್ಮ ದೊಡ್ಡ ಅಸ್ತ್ರ ಆಗಬೇಕು. ಸೇವೆ ಮುಖಾಂತರ ಜನರನ್ನು ಆಕರ್ಷಿತರನ್ನಾಗಿ ಮಾಡಿಕೊಳ್ಬೇಕು. ಸೇವೆ ಮುಖಾಂತರ ನೀವು ತೃಪ್ತಿ ಪಡಬೇಕು, ಸಂತೃಪ್ತಿ ಪಡಬೇಕು. ಈ ಥರ ನಮಗೆ ಅವರು ನಮ್ಮ ಸಮ್ಮತಿಯಿಂದ ಅವ್ರು ಬಿಟ್ಟು ಕೊಡ್ತಾ ಇದ್ದಾರೆ ಅಂತ ನ್ಯಾಯಾಧೀಶರ ಹತ್ರ ಕೇಳ್ಕೊಂಡ್ವಿ. ಅದರಿಂದ ಅವರು ಅದನ್ನು ಒಪ್ಪಿಗೆ ಕೊಟ್ಟು ನಮಗೆ ಅಪ್ಲೋಡ್ ಮಾಡಿಕೊಟ್ಟಿದ್ದಾರೆ, ಒಳ್ಳೇದು ಮಾಡಿಕೊಟ್ಟಿದ್ದಾರೆ. ಈ ಲೋಕ ಅದಾಲತ್ನಲ್ಲಿ ನಾವು ಬಂದು ನ್ಯಾಯಾಧೀಶರ ಹತ್ರ ಕೇಸ್ ಹಾಕಿರೋದ್ರಿಂದ ನಾವು ಪದೇ ಪದೇ ಬಂದು ಕೋರ್ಟ್ಗೆ ಅಲಿಯೋದು ನಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಕೋರ್ಟ್ಗೆ ಅಲಿಯೋಂಥದ್ದು ಮತ್ತು ನಮ್ಮ ದುಡ್ಡು ಖರ್ಚಾಗೋಂಥದ್ದು ಅದೆಲ್ಲ ತಪ್ಪಿದೆ. ಒಪ್ಕೊಳ್ತಾ ಇದ್ದಿದ್ರೆ ಈ ಕೋರ್ಟ್ ಮುಂದೆ ಮತ್ತೆ ವಕೀಲ್ ಕೋರ್ಟು, ಹೈಕೋರ್ಟ್ ಈ ಥರ ಹೋಗ್ಬೇಕಾಗಿತ್ತು. ಈಗ ಅವರು ಒಂದು ಕಡೆ ದಾರಿ ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ಅದ್ರ ಬದಲಾಗಿ ಅವ್ರ ಜಮೀನಲ್ಲಿ ಬೇರೆ ಡಿಪೆಂಡೆಂಟ್ಗೂ ಸಹ ದಾರಿ ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ಇಷ್ಟೇ ಪರಸ್ಪರ ಒಪ್ಪಿಗೆಯಿಂದ ರಾಜ್ಯ ಸಂಧಾನ ಆದರೆ ಮೊಕದ್ದಮೆ ಬೇಗ ಮುಗಿಯುತ್ತೆ ಮತ್ತು ಅವರಿಬ್ಬರಲ್ಲೂ ಸಹ ಸ್ನೇಹ ಸಂಬಂಧ ಆಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ಹೆಚ್ಚಿನ ಜನರು ಲೋಕ ಅದಾಲತಲ್ಲಿ ರಾಜ್ಯ ಸಂಧಾನದ ಮೂಲಕ ತಮ್ಮ ಪ್ರಕರಣಗಳನ್ನು ಇತ್ಯರ್ಥ ಮಾಡ್ಕೊಳ್ಳಿಂದ ಕಾಗಿದಕ್ಕೆ ಮೇಲೆ ಮೇಲ್ಮನವಿ, ಆಮೇಲೆ ಹಣ ಮತ್ತು ಅವರ ಸಮಯ ಕೂಡ ಉಳಿತಿದೆ ಅಂತ ಹೇಳೋದು ಇಷ್ಟ. ಈ ದಿನ ಲೋಕಲ್ ಲೋಕಲ್ ನಡೀತಾ ಇದೆ, ಎಲ್ಲ ನಮ್ಮ ಸ್ಟೇಟಲ್ಲಿ ಲೋಕಲ್ ನಡೀತಾ ಇದೆ. ಈ ಲೋಕದ ಮುಖ್ಯ ಉದ್ದೇಶ ಅಂತ ತ್ವರಿತವಾಗಿ ಮತ್ತು ಉಚಿತವಾಗಿ ನಾವಿಲ್ಲಿ ಕಾರ್ಯಸಂಧಾನದ ಮೂಲಕ ಕೇಸನ್ನು ಇತ್ಯರ್ಥ ಮಾಡ್ತಿದ್ದೇವೆ. ಇದರಿಂದಾಗಿ ಯಾವಾಗ ಲೋಕದಲ್ಲಿ ಕೇಸ್ ಇತ್ಯರ್ಥ ಆಗುತ್ತೆ ಮೇಲೆ ಮೇಲ್ಮನವಿ ಇಲ್ಲ, ಆಮೇಲೆ ಹಣ ಮತ್ತು ಅವರ ಸಮಯ ಕೂಡ ಉಳಿತಿದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.